ಹಾಯ್, ಈ ವಿಡಿಯೋದಲ್ಲಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಏನಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಅಂದ್ರೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂದ್ರೆ ಏನು, ಎಲ್ಲಿಂದ ಸಿಗತ್ತೆ ಅಥವಾ ಅದನ್ನ ಎಲ್ಲಿಂದ ಪಡೆದುಕೊಳ್ಬೇಕು ಎಲ್ಲವನ್ನ ತಿಳಿಸ್ತಾ ಇದ್ದೀನಿ. ನಂತರ ತುಂಬಾ ವಿದ್ಯಾರ್ಥಿಗಳು ಈ ಫ್ರೆಂಡ್ಶಿಪ್ ಡೇ ವಿಶಸ್ ಅನ್ನ ಕಳಿಸ್ತಾ ಇದ್ರೆ ಅಥವಾ ತಿಳಿಸ್ತಾ ಇದ್ರಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ದ ವಿಶಸ್. ನಂತರ ನಿಮಗೂ ಕೂಡ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಂತರ ಬಹಳ ಮೊದಲು ಈ ಫ್ರೆಂಡ್ಶಿಪ್ ಡೇ ಬಗ್ಗೆ ಅಥವಾ ಫ್ರೆಂಡ್ಶಿಪ್ ಬಗ್ಗೆ ನಾನು ಒಂದು ಪೋಯಿಟ್ರಿಯನ್ನ ಬರೆದಿದ್ದೆ, ಅದನ್ನ ರೆಕಾರ್ಡ್ ಕೂಡ ಮಾಡಿದ್ದೆ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಟಾಪ್ ಅನ್ನೋದು ಕೊಟ್ಟಿರ್ತೀನಿ, ಫ್ರೀ ಇದ್ರೆ ಒಮ್ಮೆ ಚೆಕ್ ಮಾಡಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋದಕ್ಕೆ ಕಾಲೇಜ್ಗೆ ಹೋಗ್ತಾರಲ್ವಾ, ಈಗ ನೀವು ಕೂಡ ಅಡ್ಮಿಷನ್ಗೆ ಕಾಲೇಜ್ಗೆ ಹೋಗ್ತಿರಲ್ವಾ, ಆ ಟೈಮಲ್ಲಿ ಕಾಲೇಜ್ಗೆ ತೆಗೆದುಕೊಂಡು ಹೋಗಬೇಕಾದಂತಹ ಒಂದು ಡಾಕ್ಯುಮೆಂಟ್ ಯಾವುದು, ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಮೇಲೆ ಏನೇನು ಡೀಟೇಲ್ಸ್ ಇರುತ್ತೆ ಅದನ್ನು ನಿಮಗೆ ಹೇಳೋದಾದ್ರೆ, ನಿಮ್ಮ ಹೆಸರು ಇರುತ್ತೆ, ನಿಮ್ಮ CET ನಂಬರ್ ಇರುತ್ತೆ, ಹಾಗೆ ನಿಮ್ಮ ರ್ಯಾಂಕ್ ಏನಿದೆ ಅದರ ಡೀಟೇಲ್ಸ್ ಇರುತ್ತೆ. ಅದ್ರ ಜೊತೆಗೇನೆ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರಾಂಚ್ ಅಲಾಟ್ ಆಗಿದೆ, ಫೀಸ್ ಎಷ್ಟಿದೆ, ಈ ಎಲ್ಲ ಡೀಟೇಲ್ಸ್ ಅಂದ್ರೆ ನಿಮಗೆ ಸಿಗುವಂತಹ ಎಲ್ಲ ಡೀಟೇಲ್ಸ್ ಆ ಒಂದು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಮೇಲೆ ಇರುತ್ತೆ. ಓಕೆನಾ? ಅದನ್ನ ನೀವು ಅಡ್ಮಿಷನ್ ಟೈಮಲ್ಲಿ ತೆಗೆದುಕೊಂಡು ಹೋಗಬೇಕು ನಿಮಗೆ ಅಲಾಟ್ ಆದಂತಹ ಕಾಲೇಜ್ಗೆ. ಈಗ ಸೀಟ್ ಅಲಾಟ್ ಆಗಿದೆ ಫಸ್ಟ್ ರೌಂಡಲ್ಲಿ, ಇದರಲ್ಲಿ ಅಲಾಟ್ ಆದಂತಹ ಕಾಲೇಜ್ ನನಗೆ ತುಂಬ ಇಷ್ಟ ಇದೆ, ನನಗೆ ಬೇಕಾಗಿದ್ದ ಕಾಲೇಜೇ ಆಗಿತ್ತು, ನನಗೆ ಬೇಕಾದಂತಹ ಬ್ರಾಂಚ್ ಆಗಿತ್ತು, ಅದಕ್ಕೋಸ್ಕರ ನನಗೆ ಅಡ್ಮಿಷನ್ ಮಾಡ್ಕೋತೀನಿ. ನೆಕ್ಸ್ಟ್ ರೌಂಡ್ ಹೋಗೋದಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ, ಯಾಕೆ ನನಗೆ ಬೇಕಾಗಿರೋ ಕಾಲೇಜೇ ಇದೆ, ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀನಿ. ಆ ರೀತಿ ಇದ್ದಾಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಫೀಸ್ ಪೇ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಒಂದು ಆನ್ಲೈನಲ್ಲಿ ಪೇ ಮಾಡಬಹುದು, ಇಲ್ಲದೆ ಇದ್ರೆ ಬ್ಯಾಂಕ್ಗೆ ಹೋಗಿ ಪೇ ಮಾಡಬಹುದು. ಓಕೆನಾ? ಈ ರೀತಿ ಫೀಸ್ ಪೇಮೆಂಟ್ಗೆ ಆಪ್ಷನ್ ಇರುತ್ತೆ. ಫೀಸ್ ಪೇಮೆಂಟ್ ಬಗ್ಗೆ ನಿಮಗೆ ಅಂದರೆ ಆ ಪ್ರೊಸೆಸ್ ಬಗ್ಗೆ ವಿಡಿಯೋ ಏನಾದ್ರು ಬೇಕಿದ್ರೆ ಕನ್ನಡ ತಿಳಿಸಿ, ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ, ಆ ಒಂದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ. ಓಕೆ, ಹಾಗಾದ್ರೆ ಫೀಸ್ ಪೇಮೆಂಟ್ ಮಾಡ್ತೀರಾ. ಫೀಸ್ ಪೇಮೆಂಟ್ ಆದ ಒಂದು 2 to 3 hours ಅಲ್ಲಿ, 2 ರಿಂದ 3 ಗಂಟೆಗಳ ನಂತರ, ಫೀಸ್ ಪೇಮೆಂಟ್ ಆದ 2 ರಿಂದ 3 ಗಂಟೆಗಳ ನಂತರ ಕೇದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲಿ ನೀವು ಲಾಗಿನ್ ಆದ್ರೆ ಅಲ್ಲಿ ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಡೌನ್ಲೋಡ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಏನಿದೆ ಅದು PDF ಫಾರ್ಮ್ ಅಲ್ಲಿ ನಿಮ್ಮ ಡಿವೈಸ್ ಅಲ್ಲಿ ಬರುತ್ತೆ. ಅದರ ಪ್ರಿಂಟ್ಔಟ್ನ ತೆಗೆದುಕೊಳ್ತೀರಾ. ಓಕೆನಾ? ನಂತರ ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ಆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಏನಿರುತ್ತೆ ಅದ್ರ ಮೇಲೆ ನೀವು ಕಾಲೇಜ್ಗೆ ರಿಪೋರ್ಟಿಂಗಿಗೆ ಅಥವಾ ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗುವಾಗ ಯಾವ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು, ಆ ಡಾಕ್ಯುಮೆಂಟ್ಸ್ ಲಿಸ್ಟ್ ಕೂಡ ಇರುತ್ತೆ ಅದೇ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಮೇಲೆ. ಸೊ ಅದನ್ನ ನೋಡಿಕೊಂಡು ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊಳ್ಳಿ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೆ ಅವುಗಳ 2 ಸೆಟ್ ಜೆರಾಕ್ಸ್ ಕಾಪೀಸ್ ಅವುಗಳನ್ನ ತೆಗೆದುಕೊಂಡು ಹೋಗಿ. ನಂತರ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಫೀಸ್ ಪೇಮೆಂಟ್ ರಿಸಿಪ್ಟ್ ಹಾಗೆ ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅದರ ಜೆರಾಕ್ಸ್ ಏನಿದೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿರಿ. ಅದು ನಿಮಗೆ ಮುಂದೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಾ, ಆ ರೀತಿ ಇದ್ದಾಗ, ಅದೇ ರೀತಿ ಲೋನ್ಗೆ ಅಪ್ಲೈ ಮಾಡ್ತೀರಾ, ಆ ಟೈಮಲ್ಲಿ ಬೇಕಾಗುತ್ತೆ. ಅದಕ್ಕೋಸ್ಕರ ಫೀಸ್ ಪೇಮೆಂಟ್ ರಿಸಿಪ್ಟ್ ನಂತರ ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅದನ್ನು ಸ್ವಲ್ಪ ಜಾಸ್ತಿ ಜೆರಾಕ್ಸ್ ಮಾಡಿ ನಿಮ್ಮ ಬಳಿ ಇಟ್ಕೊಂಡಿರಿ. ಕಾಲೇಜಲ್ಲಿ ಅಂದರೆ ಒಂದು ಕಾಪಿ ಕೊಡೋದಿರುತ್ತೆ, ಬಾಕಿದು ನೀವು ಇಟ್ಕೊಂಡಿರಿ. ಸರಿ, ಆಗಿದ್ರೆ ಇವೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಕಾಲೇಜ್ಗೆ ಹೋಗ್ತೀರಾ. ಕಾಲೇಜ್ಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರೆಲ್ಲ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ಯಾವ್ಯಾವ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿಸಿದ್ದೀರಾ, ಸೊ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ಕಾಲೇಜ್ನ ಡಿವೈಸ್ ಏನಿರುತ್ತೆ, ಕಂಪ್ಯೂಟರ್, ಸೊ ಅದ್ರ ಮುಂದೆ ನಿಮ್ಮನ್ನು ಕೂರಿಸ್ತಾರೆ. ನಂತರ ವೆಬ್ ಕ್ಯಾಮ್ ಅಥವಾ ಡಿವೈಸ್ನ ಕ್ಯಾಮ್ರಾ ಏನಿರುತ್ತೆ ಅದ್ರ ಮೂಲಕ ನಿಮ್ಮ ಒಂದು ಪಿಕ್ಚರನ್ನು ತೆಗೆದುಕೊಳ್ತಾರೆ. ಅದರ ನಂತರ ಈ ಹಿಂದೆ ಅಪ್ಲಿಕೇಶನ್ ಹಾಕಿದಂತಹ ಫೋಟೋ ಹಾಗೆ ಎಕ್ಸಾಮ್ ಟೈಮಲ್ಲೂ ಕೂಡ ನಿಮ್ಮ ಫೋಟೋವನ್ನು ತೆಗೆದುಕೊಂಡಿದ್ರು ಆ ಫೋಟೋ, ಈಗ ನೀವು ಕಾಲೇಜ್ಗೆ ಹೋಗಿರ್ತಾರಲ್ವಾ ಅಡ್ಮಿಷನ್ಗೆ, ಆವಾಗ ನಿಮ್ಮ ಫೋಟೋವನ್ನು ಅದು ಡಿವೈಸ್ ಮುಂದೆ ನೀವು ಕ್ಲಿಕ್ ಮಾಡ್ತಾರೆ, ಅದನ್ನೆಲ್ಲ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡಿದ ನಂತರ ನೀವೇ ಆ ಕ್ಯಾಂಡಿಡೇಟ್ ಆಗಿದ್ರೆ, ನೀವೇ ಆ ಕ್ಯಾಂಡಿಡೇಟ್ ಆಗಿದ್ರೆ ಕಂಪ್ಲೀಟ್ ಆಗುತ್ತೆ. ನಂತರ ನೀವು ಅಲ್ಲಿ ಆ ಲಿಂಕ್ ಮೂಲಕ ನಿಮ್ಮ ಫೇಸನ್ನು ಸ್ಕ್ಯಾನ್ ಮಾಡ್ತಿರಲ್ವಾ, ಆವಾಗ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ರಿಜಿಸ್ಟ್ರೇಷನ್ ಮಾಡಿದಂತಹ ಮೊಬೈಲ್ ಏನಿದೆ ಅದಕ್ಕೆ OTP ಬರುತ್ತೆ. ಆ ಮೊಬೈಲನ್ನು ಅಡ್ಮಿಷನ್ಗೆ ಮರಿದೇ ತೆಗೆದುಕೊಂಡು ಹೋಗಿ. ಅದಂತರ ನಿಮ್ಮ ಮೊಬೈಲ್ಗೆ OTP ಬರುತ್ತೆ, ಅದನ್ನ ಎಂಟರ್ ಮಾಡಬೇಕು. ಅದಂತರ ಕಾಲೇಜ್ನವ್ರ ಬಳಿ ಕೂಡ ಒಂದು ಡಿವೈಸ್ ಇರುತ್ತೆ, ಮೊಬೈಲ್ ಇರುತ್ತೆ, ಅಂದ್ರೆ ಅವ್ರು ಕೊಟ್ಟಂತಹ ನಂಬರ್, ಅದಕ್ಕೊಂದು OTP ಬರುತ್ತೆ, ಅದನ್ನು ಅವರು ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ ನಂತರ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ನಂತರ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಕೂಡ ಅವರು ಕೊಡ್ತಾರೆ. ಅದನ್ನು ಕೂಡ ಜೆರಾಕ್ಸ್ ಮಾಡಿ ಇಟ್ಕೊಂಡಿರಿ.
ಮುಂದೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಸಂದರ್ಭದಲ್ಲಿ ಹಾಗೆ ಲೋನ್ಗೆ ಅಪ್ಲೈ ಮಾಡಿಸಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಬರುತ್ತೆ. ಈ ಹಿಂದೆ ಸರ್ ಅಡ್ಮಿಟ್ ಕಾರ್ಡ್ ಕಳೆದೋಯ್ತು ಆ ರೀತಿ ಎಲ್ಲ ಮಾಡ್ತಿದ್ರಲ್ಲ, ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲ ಡಾಕ್ಯುಮೆಂಟ್ಸನ್ನ ಸೇಫ್ ಆಗಿ ಇಟ್ಕೊಂಡ್ರಿ, ಮುಂದೆ ಸ್ಕಾಲರ್ಶಿಪ್, ಲೋನ್ ಈ ರೀತಿ ಕೆಲವು ಇಂಪಾರ್ಟೆಂಟ್ ಪ್ರಾಸೆಸ್ಗಳಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.